ನಿನ್ನೆ ಮುಂಬೈನವರು ಸೋಲೋದಕ್ಕೆ ಹಾರ್ದಿಕ್ ಪಾಂಡ್ಯ ಕಾರಣ ಅಂತ ಪ್ರತಿಯೊಬ್ಬರು ಹಾರ್ದಿಕ್ ಪಾಂಡ್ಯ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ. ಇದು ತುಂಬ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ನಿನ್ನೆ ಮ್ಯಾಚಲ್ಲಿ ಸಿಚುವೇಶನ್ ಅದೇ ಥರನೇ ಇತ್ತು. ಅಡ್ವಾಂಟೇಜ್ ಬಂದು ಕಂಪ್ಲೀಟಾಗಿ ಗುಜರಾತ್ನವರ ಕೈನಲ್ಲಿತ್ತು. ಅದು ಯಾವಾಗಿಂದ ಶುರುವಾಗಿದೆ ಅಂದರೆ ಟಾಸ್ ಗೆದ್ದ ಮೇಲೆ ಗುಜರಾತ್ನವರು ಫಸ್ಟ್ ಬೌಲಿಂಗ್ ತೊಗೊಂಡ್ರು. ಆಗ ಬ್ಯಾಟಿಂಗ್ ಬಂದಾಗಲೂ ಕೂಡ ನೀವು ನೋಡಿರ್ಬೋದು, ಇಬ್ಬರು ಬ್ಯಾಟ್ಸ್ಮನ್ಗಳು ಕರೆಕ್ಟಾಗಿ ಸೆಟ್ ಆಗಿದ್ರು ಮುಂಬೈನವ್ರದ್ದು. ಒಂದು ಕಡೆ ಸೂರ್ಯಕುಮಾರ್ ಯಾದವ್, ಇನ್ನೊಂದು ಕಡೆ ವಿಲ್ ಜಾಕ್ಸ್, ಇಬ್ರು ಕೂಡ ಒಳ್ಳೆ ರನ್ಸ್ ಹೊಡೆದಿದ್ದಾರೆ. ಒಬ್ರು ವಿಲ್ ಜಾಕ್ಸ್ 53, ಸೂರ್ಯಕುಮಾರ್ 35 ರನ್. ಅವರು ಪೂರ್ತಿ ಸೆಟ್ ಆಗಿದ್ರು. ನೀವು ನೋಡಿರ್ಬೋದು, ಸಡನ್ ಆಗಿ ಸಾಯಿ ಕಿಶೋರ್ ಬಂದು ಅವ್ರಿಬ್ರದ್ದು ವಿಕೆಟ್ ತಗೊಂಡ್ಬಿಟ್ಟೋದ. ಇದಾಗಿದ್ಮೇಲೆ ಜಿಟಿ ಮಳೆ ಶುರು ಆಯಿತು. ಬಾಲ್ಗಳು ಇವರು ಬೌಲಿಂಗ್ ಮಾಡಿದಾಗ ಬ್ಯಾಟ್ಸ್ಮನ್ಗಳಿಗೆ ಸಪೋರ್ಟಿವ್ ಆಗಿರಲಿಲ್ಲ, ಆದರೆ ಬೌಲರ್ಸ್ಗಳಿಗೆ ತುಂಬ ಸಪೋರ್ಟಿವ್ ಆಗಿತ್ತು. ಆದರೂ ಕೂಡ ಈ ಮುಂಬೈನಲ್ಲಿರುವಂಥ ಬ್ಯಾಟ್ಸ್ಮನ್ಗಳು ಯಾರಿಗೂ ಅಷ್ಟೊಂದು ಸುಲಭವಾಗಿ ಔಟ್ ಮಾಡೋದಕ್ಕಾಗೋದಿಲ್ಲ. ರೋಹಿತ್ ಶರ್ಮಾನೇ ಆಗಲಿ, ರಿಕಲ್ಟನ್ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಕೊನೆಗೆ ವಿಲ್ ಜಾಕ್ಸ್ ಆತ ಬೌಲಿಂಗು ಕೂಡ ಮಾಡ್ತಾನೆ. ಆದರೆ ಬೌಲಿಂಗ್ ಕಡೆಯಿಂದನೂ ಇವ್ರಿಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಇನ್ನೊಂದು ಏನು ಅಂದರೆ, ಇವರು 150+ ಇವರು ಟೋಟಲ್ ಸೆಟಪ್ ಮಾಡಿದ್ರಲ್ವಾ. ಸೆಟಪ್ ಮಾಡಿದಾಗ ಗುಜರಾತ್ ಕಡೆಯವ್ರಿಗೆ ಒಂದು ಕಂಪ್ಲೀಟ್ ಫಿಗರ್ ಸಿಕ್ಕಿತ್ತು. ಇಷ್ಟು ನಾವು ಟಾರ್ಗೆಟ್ ಮಾಡಿದರೆ ತುಂಬ ಸುಲಭವಾಗಿ ಗೆಲ್ಬಹುದು ಅಂತೇಳಿ. ನೀವು ನೋಡಿರ್ಬೋದು, ಬರೀ ಮುಂಬೈನವ್ರದಲ್ಲ, ಗುಜರಾತ್ನವ್ರದ್ದು ಕೂಡ ತುಂಬ ವಿಕೆಟ್ಗಳು ಹೋಗಿತ್ತು. ಡೆಕತ್ ಲೂಯಿಸ್ ಪ್ರಕಾರ ಒಂದು ಓವರ್ ಕಂಪ್ಲೀಟ್ ಆದಾಗ ಗುಜರಾತ್ನವರು ಮುಂದೆ ಇರೋರು, ಇನ್ನು ನೆಕ್ಸ್ಟ್ ಓವರಲ್ಲಿ ಮುಂಬೈನವರು ಮುಂದೆ ಇರೋರು. ಈ ಥರ ಸೇಮ್ ಸಿಚುವೇಶನ್ RCB ಕೂಡ ಬಂದಿತ್ತು. RCBನವರು ಸೇಮ್ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕಾಗದೆ 3 ಮ್ಯಾಚ್ ಸೋತೋದ್ರು. ಲಾಸ್ಟಿಗೆ ಈ 4ನೇ ಮ್ಯಾಚಲ್ಲಿ ಚೆನ್ನೈ ಜೊತೆಗೆ ಆಡಿದಾಗ ಇವ್ರೇನು ಅಂದರೆ ಸ್ವಲ್ಪ ತಾಳ್ಮೆಯಿಂದ ಆಡಿದ್ರು. ಹಂಗಾಗಿ ಬರೀ 2 ರನ್ನಿಂದ ಇವ್ರ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಯಿತು. ಇನ್ನೊಂದು ಏನಪ್ಪ ಅಂದರೆ, ಆ ದಿನ ಬೆಂಗಳೂರಲ್ಲಿ ಮಳೆ ಬರ್ತಾ ಇರಲಿಲ್ಲ. ಈ ಮುಂಬೈನವ್ರಿಗೆ ಮಳೆ ಬರ್ತಾ ಇತ್ತಲ್ವ, ಆ ಮಳೆ ಬಂದಾಗ ಮತ್ತೆ ಇವರು ಸ್ಟೇಡಿಯಂ ಒಳಗಡೆ ರಿಟರ್ನ್ ಹೋಗೋದು, ಒಳಗಡೆ ಬರೋದು, ಹಂಗಾಗಿ ಇವ್ರ ಕೈನಲ್ಲಿ ಯಾವುದು ಕಂಟ್ರೋಲಲ್ಲಿ ಸಿಗ್ತಾ ಇರಲಿಲ್ಲ. ಆ ಗುಜರಾತ್ ಕಡೆಯವ್ರಿಗೆ ಇಷ್ಟು ರನ್ ಅಂತ ಟೋಟಲ್ ಇದ್ದಿದ್ರಿಂದ ಅವರು ತುಂಬ ಸುಲಭವಾಗಿ ಗೆದ್ದರು. ಲಾಸ್ಟಿಗೆ ಅವರು 2 ಪಾಯಿಂಟ್ ತೊಗೊಂಡ್ಬಿಟ್ಟು ಬಂದಿದ್ದಾರೆ. ಇವಾಗ ನೋಡಿ, ಮುಂಬೈನವ್ರದ್ದು ಒಂದು ಪ್ರಿಡಿಕ್ಷನ್ ಹೇಳ್ತೀನಿ, ಅದು ಅದೇ ಥರನೇ ನಡೆಯುತ್ತೆ. ಬೈ ಚಾನ್ಸ್ ಸೆಟ್ ಆದರು ಅಂದರೆ ಇವರು ನೆಕ್ಸ್ಟ್ ಮ್ಯಾಚ್ ಬರುವಂಥ 2-3 ಮ್ಯಾಚ್ಗಳು ತುಂಬ ಸುಲಭವಾಗಿ ಗೆಲ್ತಾರೆ. ಇಲ್ಲ ಅಂದರೆ ಮುಂದೆ ಬರುವಂಥ 2-3 ಮ್ಯಾಚ್ಗಳಲ್ಲಿ ಇವರು ತುಂಬ ಡೇಂಜರ್ ಆಗಿ ಕೊಲಾಪ್ಸ್ ಆಗ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ, ನೀವು ನೋಡಿರ್ಬೋದು, ಡೆಲ್ಲಿ ಅವರು ರೀಸೆಂಟಾಗಿ ಆಡಿದಂಥ 3-4 ಮ್ಯಾಚ್ಗಳು ಅವ್ರು ಯಾವುದು ಗೆದ್ದಿಲ್ಲ. ಅವರು ಕೊನೆಗೆ ಪದೇ ಸೋಲ್ತಾ ಇದ್ದಾರೆ. ಇದರ ಜೊತೆಗೆ ನೀವು LSG ಅವ್ರದ್ದು ಕೂಡ ಸೇಮ್ ಪ್ರಾಬ್ಲಮ್. ಅವರು ಕೂಡ ರೀಸೆಂಟಾಗಿ ಆಡಿದಂಥ ಯಾವ ಮ್ಯಾಚಲ್ಲೂ ಕೂಡ ಅವ್ರ ಕೈಯಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ನಿನ್ನೆ ಮುಂಬೈನವರು ಬ್ಯಾಟಿಂಗ್ ಬಂದಾಗ 10 ಓವರ್ವರೆಗೂ ಅವ್ರು ಆಲ್ರೆಡಿ 103 ರನ್ ಹೊಡೆದಿದ್ರು. ನಾನು ಅನ್ಕೊಂಡಿದ್ದೆ ತುಂಬ ಸುಲಭವಾಗಿ ಇವರು 220ರಿಂದ 230 ರನ್ ಹೊಡಿತಾರೆ, ಅದನ್ನು ಗುಜರಾತ್ನವರು ಚೇಂಜ್ ಮಾಡ್ತಾರೆ. ಆ್ಯಸ್ ಎ ವ್ಯೂವರ್ ನಮಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈ ಮ್ಯಾಚಲ್ಲಿ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಅಲ್ಲಿ ನಡೆದಿರುವಂಥ ಗೇಮೇ ಬೇರೆದಾಗಿತ್ತು. ಗುಜರಾತ್ನವರು ಒಳ್ಳೆ ಫೀಲ್ಡಿಂಗ್ ಸೆಟ್ ಮಾಡಿದ್ರು. ಆ ಫೀಲ್ಡಿಂಗ್ನ ಮುಂಬೈನವರು ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ನಡೆದಿರೋದೇ ಬೇರೆ. ಯಾಕೆಂದರೆ ಅಲ್ಲಿ ಮಳೆ ಬಂದಿದ್ರಿಂದ ಬಾಲ್ದು ಪಿಚ್ಚು ಅದು ಯಾವ ಥರ ಪುಟಿಯುತ್ತೆ ಅಂತ 2 ಟೀಮ್ನಲ್ಲಿರುವಂಥ ಬ್ಯಾಟ್ಸ್ಮನ್ಗಳಿಗೆ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ನೀವು ನೋಡಿರ್ಬೋದು, ನಿನ್ನೆ ಮುಂಬೈನವರು ಫಸ್ಟ್ ಟೈಮ್ ಬ್ಯಾಟಿಂಗ್ ಬಂದಾಗ ಅದರಲ್ಲಿ ಒಂದು ಕಡೆ ವಿಲ್ ಜಾಕ್ಸ್ ಆಡ್ತಾಯಿದ್ರು, ಇನ್ನೊಂದು ಕಡೆ ಸೂರ್ಯಕುಮಾರ್ ಆಡ್ತಾಯಿದ್ರು. ಅವರಿಬ್ರು ಒಳ್ಳೆ ಸ್ಕೋರ್ ಮಾಡಿದ್ರು. ಅವರು ಔಟ್ ಆದಾಗ ಅಲ್ಲಿ ಮಳೆ ಜಿಡಿ ಬರ್ತಾ ಇತ್ತಲ್ವ, ಆ ಬೌಲರ್ಸ್ ಬಂದು ಬೌಲ್ ಮಾಡಿದಾಗ ಆ ಬಾಲು ಕರೆಕ್ಟಾಗಿ ಪುಟಿತಾ ಇರಲಿಲ್ಲ. ಹಾಗಾಗಿ ನಿನ್ನೆ ವಿಕೆಟ್ಸ್ಗಳು ಯಾವ ಕಂಟ್ರೋಲಲ್ಲಿ ಇರಲಿಲ್ಲ. ಇವ್ರ ಕಡೆಯವರು 9 ಜನ ಔಟ್ ಆಗಿದ್ರು. ಮುಂಬೈ ಕಡೆಯವರು ಮುಂಬೈನವ್ರದ್ದು 9 ವಿಕೆಟ್ ಹೋಗಿದೆ, ಗುಜರಾತ್ನವ್ರದ್ದು 7 ವಿಕೆಟ್ ಹೋಗಿದೆ. ಆದರೆ ಗುಜರಾತ್ನವ್ರಿಗೆ ಒಂದು ಅಡ್ವಾಂಟೇಜ್ ಸಿಕ್ಕಿತ್ತು. ಏನಪ್ಪ ಅಂದರೆ, ಅವರು ಟಾಸ್ ಗೆದ್ದಿದ್ರು. ಎರಡನೇದು, ಮುಂಬೈನವರು ಟಾಸ್ ಗೆದ್ದುಬಿಟ್ಟು ಅವರು ಒಳ್ಳೆ ಒಂದು 230-240 ಆರಾಮಾಗಿ ಸೆಟ್ ಮಾಡ್ತೀವಿ ಅಂತೇಳಿ ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು. ಆದರೆ ಆ ಮಳೆ ಬಂದಿದ್ದಕ್ಕೆ ಆ ಬಾಲು ಯಾವ ಥರ ಪುಟಿಯುತ್ತೆ ಅಂತ ಹೇಳಿ ಬ್ಯಾಟ್ಸ್ಮನ್ಗಳಿಗೆ ಅದು ಜಡ್ಜ್ ಮಾಡ್ಲಿಕ್ಕೆ ಆಗಿಲ್ಲ. ಇದರ ಜೊತೆಗೆ ಏನಪ್ಪ ಅಂದರೆ, ಇದು ಮಳೆ ಬಂದು ಓವರ್ಗಳು ಪದೇ ಕಟ್ ಆಫ್ ಆಗೋದು. ಹಂಗಾಗಿ ಮುಂಬೈ ಕಡೆಯವರು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆದರು. ಇದರಿಂದ ಗುಜರಾತ್ ಕಡೆಯವ್ರಿಗೆ ಅಡ್ವಾಂಟೇಜ್ ಇತ್ತು. ಅವ್ರಿಗೆ ಏನು ಅಂದರೆ, ಅವ್ರಿಗೆ ಒಂದು ಕಂಪ್ಲೀಟಾಗಿ ಒಂದು ಟೋಟಲ್ ಅವ್ರಿಗೆ ಮೊದಲೇ ಗೊತ್ತಾಗಿತ್ತು, ಇಷ್ಟು ರನ್ ನಾವು ಚೇಸ್ ಮಾಡಿದರೆ ಗೆಲ್ತೀವಿ ಅನ್ನೋದು ಅವ್ರ ಹತ್ರ ಒಂದು ಅಡ್ವಾಂಟೇಜ್ ಇತ್ತು. ಆದರೆ ಇನ್ನೊಂದು ಕಡೆ ಮುಂಬೈನವರು
ಇದನ್ನ ಕಂಬ್ಯಾಕ್ ಮಾಡಿದ್ರು. ಆದರೆ ನೆನ್ನೆ ಮ್ಯಾಚಲ್ಲಿ ನೀವು ನೋಡಿರ್ಬೋದು, ಬುಮ್ರಾ ಬೌಲಿಂಗ್ ಮಾಡಿದಾಗ ಆ ವಿಕೆಟ್ಗಳು ಹೋದಾಗ ಪ್ರತಿಯೊಬ್ಬರು ಅಂದ್ಕೊಂಡಿದ್ರು ಈ ಮ್ಯಾಚ್ನ ಮುಂಬೈನವರು ಗೆಲ್ತಾರೆ ಅಂತೇಳಿ. ಆದರೆ ಕೊನೆಗೆ ಇವ್ರ ಕೈನಲ್ಲಿ ಗೆಲ್ಲೋದಿಕ್ಕಾಗಿಲ್ಲ. ಗುಜರಾತ್ನವರು ತುಂಬ ಸುಲಭವಾಗಿ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಸಿಕ್ಕಿರುವಂಥ ಅವಕಾಶನ ಅವರು ಸರಿಯಾಗಿ ಉಪಯೋಗಿಸ್ಕೊಂಡ್ರು. ಇದ್ರ ಮಧ್ಯದಲ್ಲಿ ಕ್ಯಾಚಸ್ ಎಲ್ಲ ಬಿಟ್ಟರು, ಅದು ಬೇರೆ ವಿಷಯ. ಆದರೆ ಅವ್ರಿಗೆ ಈ ಪಿಚ್ ಟರ್ನ್ ಆಗಿದ್ರಿಂದ ಅವ್ರಿಗೆ ಏನೋ ಒಂದು ಒಳ್ಳೆ ಅಡ್ವಾಂಟೇಜ್ ಸಿಕ್ತು. ತುಂಬ ಸುಲಭವಾಗಿ ಈ ಮ್ಯಾಚ್ ಗೆಲ್ಲೋದಕ್ಕೆ ಎಫರ್ಟ್ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅಡ್ವಾಂಟೇಜ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ ಈ ಸೇಮ್ ಸಿಚುವೇಶನ್ ಬೆಂಗಳೂರಿಗೂ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ಥರ ನಡೀತಾ ಇದೆ ಅಂತೇಳಿ RCB ಬ್ಯಾಟ್ಸ್ಮನ್ಗಳಿಗೆ ಬಾಲ್ಸ್ಗಳು ಬಂದಾಗ ಅದನ್ನು ರೀಡ್ ಮಾಡ್ಲಿಕ್ಕೆ ಆಗಿಲ್ಲ. ಕೊನೆಗೆ RCBನವರು 3 ಮ್ಯಾಚ್ ಸೋತೋದ್ರು. ನೀವು ನೋಡಿರ್ಬೋದು, ರೀಸೆಂಟ್ಲಿ ಚೆನ್ನೈ ಎದುರುಗಡೆ ಆಡಬೇಕಾದ್ರೂ ಕೂಡ ತುಂಬ ಸ್ಟ್ರಗಲ್ ಮಾಡಿ ಕೊನೆಗೆ ಇವರು ಸ್ವಲ್ಪ ಪೇಷನ್ಸಿಂದ ಆಡಿದ್ದಕ್ಕೆ ಆ 2 ರನ್ನಿಂದ ಚೆನ್ನೈ ಎದುರುಗಡೆ RCBನವರು ಗೆದ್ದರು.